ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕಲ್ಲಡ್ಕ ಪ್ರಭಾಕರ್ ಭಟ್ ಕೆಲವು ತಿಂಗಳು ಸೈಲೆಂಟ್ ಆಗಿದ್ದು, ಮೊನ್ನೆ ದೀಪಾವಳಿ ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಅಂತ ಬಾಯಿಗೆ ಬಂದಂತೆ ಮಾತನಾಡಿ ಮತ್ತೆ ಕೇಸ್ ಹಾಕಿಸ್ಕೊಂಡು ಆ ಕೇಸಿಗೆ ಬೇಲ್ ತಗೊಳ್ಳೋದಕ್ಕೆ ತಿಂಗಳುಗಟ್ಟಲೆ ಓಡಾಡಿ ಈಗ ಕೊನೆಯಲ್ಲಿ ಬೇಲ್ ಸಿಕ್ಕಿದೆ. ಆದರೆ ಇನ್ನು ಮೇಲೆ ಬಾಲ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಷರತ್ತುಗಳ ಮೂಲಕ ಆ ಬೇಲನ್ನು ಪಡ್ಕೊಳ್ಳೋದ್ರಲ್ಲಿ ಸಫಲ ಆಗಿರುವಂತಹದ್ದು ಪ್ರಭಾಕರ ಭಟ್. ಸೊ ಏನಿದು ಪ್ರಕರಣ? ಮತ್ತು ಜನವರಿ ತಿಂಗಳಲ್ಲಿ ಒಂದು ಶ್ರೀರಂಗಪಟ್ಟಣದಲ್ಲಿ ನಡೆಸಿದಂತಹ ಒಂದು ಭಾಷಣ ಯಾವ ರೀತಿ ಆತನ ಬಾಯಿಯನ್ನ ಸುಮಾರು 8-9 ತಿಂಗಳು ಬಾಯಿ ಮುಚ್ಚಿತ್ತು, ಯಾಕೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ನಿಮಗೆ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರಬೇಕು ಪ್ರಭಾಕರ್ ಭಟ್ ಅಂದ್ರೆ ಯಾರು ಅಂತ. RSS ಸೋಕಾಲ್ಡ್ ಮುಖಂಡ. ಯಾವ RSS? ಹೇಡಿಗಳ ಹಾಗೆ ನೋಂದಣಿ ಮಾಡಿಕೊಳ್ಳದೆ ಹಾಗಾಗಿ ಚಡ್ಡಿ ಹಾಕೊಂಡು ಲಾಠಿ ಸುತ್ತಕೊಂಡು 100 ವರ್ಷ ಪೂರೈಸ್ಕೊಂಡು ಬಂದಿರುವಂತಹದ್ದು, ಮತ್ತೆ ಮೂರು ಬಾರಿ ನಿಷೇಧಕ್ಕೆ ಒಳಗಾಗಿರುವಂತಹ ಒಂದು ಗುಂಪು. ಈ ದೇಶದ ಕಾನೂನಿನ ಮೇಲೆ ಎಳ್ಳಷ್ಟು ಸಹ ಮರ್ಯಾದೆ ಇಲ್ಲದೆ ಅದನ್ನ ನೋಂದಣಿ ಮಾಡಿಸ್ಕೊಳ್ಳೋದಿಲ್ಲ ಅಂತ ಗಟ್ಟಿಯಾಗಿ ಇವತ್ತಿಗೂ ಹೇಳ್ತಾರೆ. ಮಾನ ಮರ್ಯಾದೆ ಇಲ್ಲದೆ ಇವತ್ತಿಗೂ ಹೇಳ್ತಾರೆ ನಾವು ನೋಂದಣಿ ಮಾಡಿಸ್ಕೊಳ್ಳಲ್ಲ. ಯಾಕೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. RSS ಯಾವತ್ತೂ ಈ ದೇಶದ ಧ್ವಜವನ್ನ, ಈ ದೇಶದ ಸಂವಿಧಾನವನ್ನ, ಈ ದೇಶದ ಗೀತೆಯನ್ನ ಒಪ್ಕೊಂಡಿಲ್ಲ. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು, ನಾವು ಒಪ್ಪೋದಿಲ್ಲ, ಇದು ನಮ್ದಲ್ಲ. ಹಾಗಾಗಿ ಅವರು ಈ ದೇಶದ ಕಾನೂನಿನ ಅಡಿಯಲ್ಲಿ ನೋಂದಣಿ ಮಾಡಿಸ್ಕೊಳ್ಳಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೂ ಸಹ ಮೋದಿಯಂತಹ ಬಿಜೆಪಿಯಂತಹ ಪಾರ್ಟಿಗಳು, ವ್ಯಕ್ತಿಗಳು ಅಂತಹ ಗುಂಪನ್ನೇ ಬೆಂಬಲಿಸ್ಕೊಂಡು ಅದಕ್ಕೆ ಶಕ್ತಿ ತುಂಬಿಕೊಂಡು ಹೋಗಿರೋದ್ರಿಂದ ಅದು ಇನ್ನೂ ಸಹ ಈ ದೇಶದಲ್ಲಿ ಇನ್ನೊಂದಷ್ಟು ಕೃತ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಅಂತಹ RSS ನ ಮುಖಂಡ ಈ ಕಲ್ಲಡ್ಕ ಪ್ರಭಾಕರ ಭಟ್ಟ. ನೀವು ನಾರ್ಮಲ್ ಆಗಿ ಹೇಳಬೇಕು ಅಂದ್ರೆ ದ್ವೇಷ ಕಾರುವಂತಹ ದ್ವೇಷ ಭಾಷಣಕಾರ, ಸಮಾಜದಲ್ಲಿ ಬೆಂಕಿ ಹಚ್ಚುವಂತಹ, ಹಿಂದೂ ಮುಸ್ಲಿಂ ಅಂತ ತಂದಿಟ್ಟು ತಾನು ಮಾತ್ರ ನೆಮ್ಮದಿಯಾಗಿದ್ದು ಬಡವರ ಮಕ್ಕಳನ್ನ ಬೀದಿಗೆ ತಳ್ಳಿ ಗಲಭೆ ಮಾಡ್ರಿ, ಇನ್ನೇನೋ ಮಾಡಿ ಏನಾದರೂ ಹಾಳಾಗೋಗಿ, ನಾನು ಮಾತ್ರ ನನ್ನ ಮಗಳನ್ನ ನೆಮ್ಮದಿಯಾಗಿ ನೋಡ್ಕೊಳ್ತೀನಿ, ಚೆನ್ನಾಗಿ ಓದಿಸ್ಕೊಳ್ತೀನಿ, ಮದುವೆ ಮಾಡ್ತೀನಿ, ಒಂದೇ ಮಗುನ ಹೆರ್ತೀನಿ, ನನ್ನ ಮಗಳಿಗೂ ಒಂದೇ ಮಗು ಹೇರೋಕೆ ನೋಡ್ಕೊಳ್ತೀನಿ, ಆದರೆ ನೀವು ಮಾತ್ರ 10 ಮಕ್ಕಳು ಹೇರಿ. ಈ ರೀತಿ ಭಾಷಣ ಹೊಡ್ಕೊಂಡು ಜನರಿಗೆ ಬ್ರೈನ್ ವಾಶ್ ಮಾಡುವಂತಹ, ಆ ಮೂಲಕ ಬಿಟ್ಟಿ ತಿನ್ನುವಂತಹ ಒಂದು ಬಾಡಿ ಈ ಕಲ್ಲಡ್ಕ ಪ್ರಭಾಕರ ಭಟ್. ಸೊ ಈತನ ಮೇಲೆ ಸುಮಾರು ಕೇಸುಗಳಿದಾವೆ. ಇಲ್ಲಿಯವರೆಗೆ ಸುಮಾರು ಕೇಸು, 13 ದ್ವೇಷ ಭಾಷಣ ಪ್ರಕರಣಗಳೇ ಇದ್ದಾವೆ. 13. ಸೊ ಇದು ಮೊದಲಿನಿಂದ ನಡ್ಕೊಂಡು ಬರ್ತಿರುವಂಥದ್ದು. ಆದರೆ ಕಳೆದ ಜನವರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ಮುಸ್ಲಿಂ ಮಹಿಳೆಯರ ಬಗ್ಗೆ ಕೆಟ್ಟ ಕೊಳಕ ರೀತಿಯಲ್ಲಿ ಕಮೆಂಟ್ ಮಾಡಿತ್ತು. ನಾಗರಿಕ ಸಮಾಜದಲ್ಲಿ ಯಾರೂ ಮಾತನಾಡಬಾರದ ರೀತಿಯಲ್ಲಿ ಮಾತನಾಡಿತ್ತು. ಯಾಕೆ? ಧರ್ಮದ್ವೇಷಕ್ಕೆ, ಅಲ್ಲಿ ಗಲಭೆ ಸೃಷ್ಟಿಯಾಗಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ. ಏನದು ದ್ವೇಷ ಭಾಷಣ ಅಂದ್ರೆ? ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ. ನೋಡಿ ಇವರ ಯೋಚನೆ, ಇವರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ. ಅದು ಈ ವಯಸ್ಸಿನಲ್ಲಿ, ಕೈಕಾಲು ನಡುಗುವ ವಯಸ್ಸಿನಲ್ಲಿ ಇಂಥ ನೀಚ ನಾಲಿಗೆ, ನೀಚಾತಿ ನೀಚ ನಾಲಿಗೆ, ದಿನಕ್ಕೊಬ್ಬ ಗಂಡ ಅಂತ ಅಲ್ಲಿ ಮಾಡಿದ ತಕ್ಷಣ FIR ಆಯಿತು. FIR ಆದಮೇಲೆ ಸರ್ಕಾರ ಬಂಧಿಸುವ ಪ್ರಯತ್ನ ಮಾಡಲೇ ಇಲ್ಲ. ಇದೊಂದು ಹೆದರಿಕೊಂಡು ಪುಕ್ಕಲುತನದಲ್ಲಿ ಬದುಕುವಂತಹ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ. ಕೋಮುದ್ವೇಷದ ವಿಚಾರ ಬಂದಾಗ, ಕೋಮುವಾದಿಗಳನ್ನ ಹ್ಯಾಂಡಲ್ ಮಾಡೋ ವಿಚಾರಕ್ಕೆ ಬಂದಾಗ, ಕೋಮು ಭಾಷಣಗಳ ವಿಚಾರಕ್ಕೆ ಬಂದಾಗ ಪುಕ್ಕಲು ಸರ್ಕಾರ. ಅವ್ರ ಮೇಲೆ FIR ಹಾಕುವವರಿಗೆ ಮಾತ್ರ ಇವರಿಗೆ ಧೈರ್ಯ. ಯಾಕಂದ್ರೆ ಅದನ್ನ ಚುನಾವಣೆಯಲ್ಲಿ ಸಮಯದಲ್ಲಿ ತೋರಿಸ್ಕೋಬೇಕಲ್ಲ, ಇಷ್ಟು ಕೇಸ್ ಮಾಡಿದ್ದೀವಿ, ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ. ಬಟ್ ಬಂಧಿಸಿದ್ದೀರಾ ಅಂದ್ರೆ ನೋ, ಆ ಧೈರ್ಯ ಇಲ್ಲ. ದೇ ಡೋಂಟ್ ಹ್ಯಾವ್ ಗಟ್ಸ್, ಸ್ಟ್ರೈಟ್ ಫಾರ್ವರ್ಡ್ ಗಟ್ಸ್ ಇಲ್ಲ ಅಷ್ಟೇ. ಸೊ ಬಂಧಿಸಿಲ್ಲ. ಆದರೂ ಸಹ ಬಂಧಿಸುವಂತಹ ಭಯ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಬಂತು. ಕೋರ್ಟಿಗೆ ಅರ್ಜಿ ಸಲ್ಲಿಸಿ, ನನಗೆ ವಯಸ್ಸಾಗ್ಬಿಟ್ಟಿದೆ, ಕಾಯಿಲೆ ಇದೆ, BP ಇದೆ, ಶುಗರ್ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಎಂಥದೆಂಥದ್ದು ಕಥೆಗಳನ್ನ ಕಟ್ಟಿ ಜಾಮೀನಿಗೆ ಅರ್ಜಿ ಹಾಕಿ ಜಾಮೀನು ಪಡ್ಕೊಳ್ಳೋದು ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಸಹ ಸರ್ಕಾರಿ ವಕೀಲರು ಹೇಳಿದ್ದು ನಾವು ಬಂಧಿಸೋದಿಲ್ಲ ಅಂತಲೇ. ಕೋರ್ಟಲ್ಲೇ ಹೇಳಿದ್ರು ಸರ್ಕಾರಿ ವಕೀಲರು ಬಂಧಿಸೋದಿಲ್ಲ ಅಂತ. ಅದಕ್ಕೆ ಸರಿಯಾಗಿ ಭಟ್ಟನು ಸ್ವಲ್ಪ ಆಕ್ಟಿಂಗ್ ಮಾಡಿ
ನನಗೆ ಕೈಕಾಲು ನಡುಗುತ್ತೆ, ವಯಸ್ಸಾಗಿದೆ, ಕಾಯಿಲೆಗಳಿದ್ದಾವೆ, ಎಲ್ಲ ಕಾಯಿಲೆಗಳಿದ್ದಾವೆ ಅಂತ ಹೇಳಿ ತಗೊಂಡಿದ್ದು. ಆದರೆ ಆಗ ಒಂದು ಎಚ್ಚರಿಕೆಯನ್ನ ಅಲ್ಲಿನ ಪೊಲೀಸರು ಮತ್ತು ಕರಾವಳಿಯ ಪೊಲೀಸರು ಕೊಟ್ಟಿದ್ರು. ಏನು? ಇನ್ನು ಮೇಲೆ ಇಂಥ ಕೃತ್ಯದಲ್ಲಿ ಭಾಗಿಯಾದರೆ ವಯಸ್ಸು ನೋಡಲ್ಲ, ಅರೆಸ್ಟ್ ಮಾಡ್ತೀವಿ ಅಂತ. ಆ ಬೆದರಿಕೆ ಸಾಕಿತ್ತು. 8-9 ತಿಂಗಳು ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಿದ್ದಿತ್ತು ಆ ಒಂದು ಬಾಡಿ. ಮನೆಯಲ್ಲೇ ಬಿದ್ದಿತ್ತು. ಎಲ್ಲೂ ಹೊರಗಡೆ ಬರಲಿಲ್ಲ, ಎಲ್ಲೂ ಹೆಚ್ಚಿಗೆ ಮಾತಾಡಲಿಲ್ಲ. ಹೆಚ್ಚಿಗೆ ಏನು ಮಾತಾಡಲೇ ಇಲ್ಲ. ದ್ವೇಷ ಭಾಷಣಗಳು ಪ್ರಭಾಕರ್ ಭಟ್ಟಿಂದ ಕಂಪ್ಲೀಟ್ ಬಂದು. ಆದರೆ ದೀಪಾವಳಿ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಈ ವ್ಯಕ್ತಿಯನ್ನ ಕರಿಬೇಕು ಅಂತ ಅನಿಸ್ಬಿಟ್ಟಿದೆ. ಯಾಕಂದ್ರೆ ಅವೆಲ್ಲ ಅದೇ ರೀತಿಯಾದಂತಹ ಮನಸ್ಥಿತಿಗಳು. ಸಮಾಜದಲ್ಲಿ ಶಾಂತಿ ಇದ್ರೆ ಅವಕ್ಕೆ ಇಷ್ಟ ಆಗಲ್ಲ. ಯಾರಾದರೂ ಒಬ್ರು ಬಂದು ದ್ವೇಷ ಭಾಷಣ ಮಾಡಬೇಕು, ಅದರಿಂದ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿಗಳು ನಿರ್ಮಾಣ ಆಗಬೇಕು, ಪ್ರಚೋದನೆಗಳಾಗಬೇಕು, ಇಂಥದ್ದಾಗಲೇಬೇಕು. ಅಂತಹದಕ್ಕೆ ಅಂತಾನೆ ಪುಡಿ ರೌಡಿಗಳ ಗುಂಪುಗಳು ಧರ್ಮದ ಹೆಸರಿನಲ್ಲಿ ಕಟ್ಕೊಂಡಿರ್ತಾರೆ. ಅಂಥವರು ಒಂದಷ್ಟು ಜನ ಪುತ್ತೂರಲ್ಲಿ, ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮ ಅಂತಲೋ ಏನೋ ಒಂದು ಮಾಡಿ ದೀಪಾವಳಿ ಟೈಮಲ್ಲಿ ಕರೆಸಿದ್ರು. ಈತನಿಗೂ ಸಹ 9 ತಿಂಗಳಿಂದ ನಾಲ್ಗೆ ಕಟ್ಟಿ ಹಾಕಿ ನಮ 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 ಅಂತಿತ್ತಲ್ಲ. ಇವ್ರಿಗೆಲ್ಲ ದ್ವೇಷ ಭಾಷಣ ಮಾಡದೆ ಬದುಕಕ್ಕೆ ಆಗಲ್ಲ. ಒಂದು ಅದು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಂಪಾದನೆ ಬೇರೆ ಮೂಲ ಇರಲ್ಲ. ಇದರಲ್ಲೇ ಮಾಡ್ಕೊಂಡು ಬೇರೆ ಏನಾದ್ರು ಅದನ್ನು ಸೇರಿಸಿ ಬಿಸ್ನೆಸ್ಗಳು ಮಾಡ್ತಿರ್ತಾರೆ ಹೊರತು ಇವ್ರಿಗೆ ಒಂದು ಕೆಲಸ, ಒಂದು ಉದ್ಯೋಗ ಈ ಥರದ್ದು ಏನಿರಲ್ಲ. ಇಂತಹದ್ದನ್ನೇ ಮಾಡೋದು. ಸೊ ಬಟ್ಟಿಗೂ ಸಹ ನಾಲ್ಗೆ ನಮ ನಮ ಅಂತಿತ್ತು. ಕಾರ್ಯಕ್ರಮ ಕರೆದ್ರು, ಚಾನ್ಸ್ ಸಿಕ್ತು, ಮತ್ತೊಂದು ದ್ವೇಷ ಭಾಷಣ. ಮುಸ್ಲಿಮರು ಸಿಕ್ಕಾಪಟ್ಟೆ ಮಕ್ಕಳು ಹೆರ್ತಾರೆ, ನೀವು 4 ಕೆರೆ 5 ಕೆರೆ 6 ಈ ರೀತಿಯಾಗಿ ಹಿಂದೂಗಳಿಗೆ ಪ್ರಚೋದನೆ, ಮುಸ್ಲಿಮರ ವಿರುದ್ಧ ಎಲ್ಲ ಆಯ್ತು. ಇದರ ವಿರುದ್ಧ ಈಗ ಜನವಾದಿ ಮಹಿಳಾ ಸಂಘಟನೆಯ ಈಶ್ವರಿ ಪದ್ಮುಂಜ ಅನ್ನುವಂಥವರು FIR ಮಾಡಿದ್ರು. ಈ ಬಾರಿ ಸ್ಟ್ರಾಂಗ್ FIR ಮಾಡಿಸಿದ್ರು ಪದ್ಮುಂಜ ಅವರು ಬಿಡ್ಲಿಲ್ಲ. ಜಾಮೀನಿಗೆ 2 ತಿಂಗಳಿಂದ ಪ್ರಯತ್ನ ಪಡ್ತಿರೋದು ಕಲ್ಲಡ್ಕ ಭಟ್. ಈಗ ಜಾಮೀನಾಗಿದೆ. ಜಾಮೀನು ಆಗಿದ್ರು ಸಹ ಅದಕ್ಕೆ ಹಾಕಿರೋ ಷರತ್ತುಗಳಿದಾವಲ್ಲ, ಆ ಷರತ್ತುಗಳು ಇನ್ನು ಮೇಲೆ ಬಾಲ ಬಿಚ್ಚೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಆ ರೀತಿ ಇದಾವೆ. ವಯಸ್ಸಿದ್ದಿದ್ರೆ ಸ್ವಲ್ಪ ಆಡುವಂತಹ ಪ್ರಯತ್ನ ಮಾಡಬಹುದಿತ್ತು. ಈ ನಡುಗುವ ವಯಸ್ಸಲ್ಲಿ ಈ ಷರತ್ತುಗಳ ಇದರಲ್ಲಿ ಅಡಿಯಲ್ಲಿ ತುಂಬಾ ಎಗರಾಡೋದಕ್ಕೆ ಸಾಧ್ಯ ಆಗಲ್ಲ. ಬಾಲ ಮುದುಡ್ಕೊಂಡು ಇರಬೇಕಾಗತ್ತೆ. ಸೊ ಏನದು ಷರತ್ತುಗಳು ಬಂದಿರುವಂತಹದ್ದು? ಮಾಮೂಲಿ ಮೊದಲನೇ ಷರತ್ತು, ಸಾಕ್ಷಿಗಳನ್ನ ಬೆದರಿಸಬಾರದು, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡಬಾರ್ದು, ಸಾಕ್ಷಿಗಳಿಗೆ ಏನು ತೊಂದರೆ ಕೊಡಬಾರ್ದು, ಈ ರೀತಿಯಾದಂತಹ ಒಂದು ಷರತ್ತು. ಮತ್ತೆ ನ್ಯಾಯಾಲಯಕ್ಕೆ ಯಾವತ್ತೆಲ್ಲ ದಿನಾಂಕ ಇರುತ್ತೋ ವಾಯ್ದೆಗೆ ತಪ್ಪದೇ ಬರಬೇಕು, ಪ್ರತಿಯೊಂದು ದಿನಾಂಕಕ್ಕೂ ಬರಲೇಬೇಕು ಅನ್ನುವ ಷರತ್ತನ್ನ ಹಾಕಿದ್ದಾರೆ. ಮುಖ್ಯವಾಗಿ 3ನೇ ಷರತ್ತು, ಇನ್ನು ಮುಂದೆ ಇಂಥ ಕೃತ್ಯಗಳಲ್ಲಿ ಪಾಲ್ಗೊಳ್ಳಬಾರದು, ಅಂದರೆ ದ್ವೇಷ ಭಾಷಣ ಮಾಡಬಾರದು. ಮಾಡಿದರೆ ಜಾಮೀನು ರದ್ದು ಮಾಡ್ತೀನಿ ಅಂತ ಕೋರ್ಟ್ ಹೇಳಿದೆ. ಇದೆಲ್ಲ ಸಾಧ್ಯ ಆಗಿದ್ದು ಈಶ್ವರಿ ಪದ್ಮಂಜ ಅವರು ಮತ್ತು ಅವರ ವಕೀಲರು ಟೈಟ್ ಆಗಿ ಪಟ್ಟು ಹಿಡಿದು 2 ತಿಂಗಳು ಎಳೆದಿದ್ದಕ್ಕೆ. 13 ಪ್ರಕರಣ ಇದೆ ಈ ವ್ಯಕ್ತಿ ವಿರುದ್ಧ ಅಂತ ಎಲ್ಲ ದಾಖಲೆಗಳನ್ನು ಇಟ್ಟಿದ್ದಕ್ಕೆ ಕೋರ್ಟ್ ಮುಂದೆ. ಸುಪ್ರೀಂ ಕೋರ್ಟ್ ದ್ವೇಷ ಭಾಷಣಗಳ ಕುರಿತಾಗಿ ಕೊಟ್ಟಿರುವಂತಹ ತೀರ್ಪುಗಳನ್ನು ಉಲ್ಲೇಖ ಮಾಡಿದ್ದಕ್ಕೆ ಅವರ ಶ್ರಮ ಫಲ ಕೊಟ್ಟಿದೆ. ಈ ಕಂಡೀಷನ್ ಹಾಕಿದ್ದಾರೆ, ಇಂತಹ ಕೃತ್ಯಗಳನ್ನು ಇನ್ನು ಮುಂದೆ ಮಾಡಬಾರದು, ಮಾಡಿದ್ರೆ ಆಲ್ರೆಡಿ 13 FIR ಇದೆ, 14ನೇದು ಬಿದ್ದರೆ ಈ ಬೇಲನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೋರ್ಟ್ ಹೇಳಿದೆ. ಅದು ವಂಡರ್ಫುಲ್, ಬಾಲ ಬಿಚ್ಚದೇ ಇರೋದಕ್ಕೆ ವಂಡರ್ಫುಲ್ ಕಂಡೀಷನ್ ಅದು. ಆಮೇಲೆ ಇನ್ನೊಂದು 2 ದಿನಗಳ ಒಳಗೆ ಬಾಂಡ್ ಒಂದು ಹಾಕಬೇಕಾಗತ್ತೆ. ಅದೆಲ್ಲ ಮಾಡ್ಕೊಳ್ತಾರೆ, ಅದೇನು ತೊಂದರೆ ಇರಲ್ಲ. ಅದಕ್ಕಿಂತ ಮುಖ್ಯವಾಗಿ ಮುಂದಿನ 6 ತಿಂಗಳವರೆಗೆ ಪ್ರತಿ ಗುರುವಾರ ಬೆಳಗ್ಗೆ 11ರಿಂದ 1 ಗಂಟೆಯ ಒಳಗೆ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಹಾಕಿ ಬರಬೇಕು. ಮಿಸ್ ಮಾಡಂಗಿಲ್ಲ. ಮಿಸ್ ಮಾಡಿದ್ರೆ ಜಾಮೀನು ರದ್ದಾಗುತ್ತೆ ಅಂತ ಕೋರ್ಟ್ ಹೇಳಿದೆ. ಈ ಹಿಂದಿನ ಕಾಲದಲ್ಲಾದ್ರೆ ಯಾರನ್ನೋ ಕಳಿಸಿ ಸ್ಟೇಷನ್ ಅಲ್ಲಿ ಸೈನ್ ಮಾಡಿಸಿರೋರು, ಈಗ CCTVಗಳಿರ್ತವೆ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರ್ತದೆ, ಮೊಬೈಲಲ್ಲಿ ಕ್ಯಾಮರಾ ಇರ್ತದೆ, ಯಾರೋ ಒಬ್ಬರು ಏನಾದ್ರೂ ಒಂದು ಸೆರೆ ಹಿಡಿಯೋ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನೋ ಡ್ರಾಮಾ ಮಾಡೋಕ್ಕಾಗಲ್ಲ. ಸೀದಾ ಸ್ಟೇಷನ್ಗೆ ಪ್ರತಿ ಗುರುವಾರ ಬೆಳಗ್ಗೆ ಹೋಗಬೇಕು, ಮಧ್ಯಾಹ್ನ 1 ಗಂಟೆ ಒಳಗಡೆ ಸಹಿ ಮಾಡ್ತಾ ಇರಬೇಕು ಪ್ರತಿ ವಾರ 6 ತಿಂಗಳು. ಇದು ಸಹ ಕಲ್ಲಡ್ಕ ಭಟ್ಟನ ಚೆನ್ನಾಗಿ ಕಂಟ್ರೋಲಲ್ಲಿ ಇಡುತ್ತೆ, ಬಾಲ ಮುದುರ್ಕೊಂಡಿರೋಂಗೆ ಮಾಡುತ್ತೆ.
ಸೊ ಈ ಮುಖ್ಯವಾದಂತಹ ಕಂಡೀಷನ್ಸ್, ಬೇರೆ ಎಲ್ಲ ನಾರ್ಮಲ್ ಕಂಡೀಷನ್ಸ್ ಇದ್ದಾವೆ, ಇದು ಮುಖ್ಯವಾದ ಕಂಡೀಷನ್ಸ್. ಈ ಕಂಡೀಷನ್ಗಳ ಅಡಿಯಲ್ಲಿ ಈಗ ಭಟ್ಟಿಗೆ, ಕಲ್ಲಡ್ಕ ಪ್ರಭಾಕರ್ ಭಟ್ಟಿಗೆ ಜಾಮೀನು ಸಿಕ್ಕಿರೋದು. ಇದನ್ನು ಮೀರಿನು ಇಲ್ಲ ನಂದು ನಾಯಿಬಾಲ, ಡೊಂಕೆ, ನನ್ನ ನಾಲ್ಗೆ ಸುಮ್ಮನಿರಲ್ಲ, ಅಂಥದ ವ್ಯಕ್ತಿಗಳು ನನ್ನನ್ನು ಕರಿತಾನೆ ಇರ್ತಾರೆ, ಮೈಕ್ ಕೊಡ್ತಾನೆ ಇರ್ತೀನಿ, ನಾನು ಮಾತಾಡ್ತಾನೆ ಇರ್ತೀನಿ ಅನ್ನೋದಾದ್ರೆ ಆಗ ಒಂದು ಬೇಲ್ ಕ್ಯಾನ್ಸಲ್ ಆಗಬೇಕು, ಇಲ್ಲ ಈ ಸರ್ಕಾರ ತನ್ನ ಹೇಡಿತನದ ಕವಚವನ್ನ ಕಳಚ್ಕೊಂಡು ಹೊರಗಡೆ ಬರಬೇಕು, ಪೊರೆನ ಬಂದು ವಯಸ್ಸನ್ನು ಸಹ ನೋಡದೆ ಧರ 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 ಅಂತ ಎಳ್ಕೊಂಡು ಹೋಗ್ಬೇಕು. ಒಂದು ಸಲ ಅರೆಸ್ಟ್ ಆಗ್ಬಿಟ್ರೆ ಇನ್ನು ಈ ವ್ಯಕ್ತಿ ಇನ್ಯಾವತ್ತಿಗೂ ಮೈಕ್ ಮುಟ್ಟಲ್ಲ, ಇನ್ಯಾವತ್ತಿಗೂ ದ್ವೇಷ ಭಾಷಣ ಮಾಡಲ್ಲ, ಬೆಂಕಿ ಹಚ್ಚೋ ಕೆಲಸಕ್ಕೆ ಇನ್ಯಾವತ್ತೂ ಹೋಗಲ್ಲ. ಆದರೆ ಈ ಸರ್ಕಾರಕ್ಕೆ ಆ ದಮ್ಮು ಬೇಕು, ಈ ಸರ್ಕಾರಕ್ಕೆ ಆ ಧೈರ್ಯ ಬೇಕು. ಸೊ ಇದೇನಾದ್ರೂ ಆಗತ್ತಾ ಕಾದು ನೋಡೋಣ. ಸದ್ಯಕ್ಕಂತೂ ಈ ಷರತ್ತುಗಳು, ಆತನ ವಯಸ್ಸು, ಅದನ್ನೆಲ್ಲ ನೋಡಿದಾಗ ಇನ್ಮೇಲೆ ಬಾಲ ಮುದುರ್ಕೊಂಡಿರೋದು ಒಂದೇ ದಾರಿ. ಅದನ್ನು ಮೀರಿ ಮಾಡಿದಾಗ ಈ ಸರ್ಕಾರ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಎಲ್ರ ಗಮನ ಇರುತ್ತೆ. ಸೊ ಇದಿಷ್ಟು ಕಲ್ಲಡ್ಕ ಪ್ರಭಾಕರ್ ಭಟ್ಟಿಗೆ ಜಾಮೀನು ಸಿಕ್ಕಿರುವ ಕುರಿತಾಗಿ ನಾವು ನೋಡಬಹುದಾದಂತಹ ಅಂಶಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.